ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಏನಕ್ಕಂತ ಹೇಳಿದ್ರೆ ಏನಕ್ಕಿಷ್ಟು ನನಗೆ ಗೋಪ್ರೋ ಹೀರೋ 10 ಹಾಳಾಗಿತ್ತು. ಹಳೇದು ನಾನು ವೀಡಿಯೋ ಮಾಡ್ತಿದ್ನಲ್ವ, ಗೋಪ್ರೋ ಹಾಳಾಗಿತ್ತು. ಸೊ ಏನಕ್ಕೆ ಹಾಳಾಯಿತು ಅಂತೆಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲಂಗೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿ. ಇವಾಗ ತುಂಬ ದಿನ ಆಗಿದೆ ವೀಡಿಯೋ ಮಾಡಿ, ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ನಿಮಗೋಸ್ಕರ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾಮರಾ ಏನಕ್ಕೆ ಹೆಂಗೆ ಹಾಳಾಯಿತು ಅಂತ ಹೇಳಿದ್ರೆ, ನಾನು ಪವರ್ ಬ್ಯಾಂಕ್ ಮತ್ತು ಫಾಸ್ಟ್ ಚಾರ್ಜರ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಸೊ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಪವರ್ ಬ್ಯಾಂಕು ಮತ್ತು ಫಾಸ್ಟ್ ಚಾರ್ಜರ್ ಯೂಸ್ ಮಾಡಬಾರ್ದು ಕ್ಯಾಮರಾಗೆ ಅಂತ. ಸ್ಟಾರ್ಟಿಂಗ್ ನನಗೆ ಕ್ಯಾಮರಾ ಇಸ್ಕೋಬೇಕಾದ್ರೆ ಯಾರೂ ನನಗೆ ಸಜೆಷನ್ ಮಾಡಿರಲಿಲ್ಲ ಈ ಥರ ಪವರ್ ಬ್ಯಾಂಕಿಗೆ ಇದು ಗೋಪ್ರೋಗೆ ಪವರ್ ಬ್ಯಾಂಕ್ ಯೂಸ್ ಮಾಡಬಾರ್ದು ಅಂತ. ಅದಾದಮೇಲೆ ಅದು ಕೆಟ್ಟೋದ್ಮೇಲೆ ನಾನು ನೋಡಿದೆ, ಲೈಕ್ ಬ್ಯಾಟ್ರಿ ಮೇಲೆ ನಾನು ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಸೊ ಬ್ಯಾಟ್ರಿ ಮೇಲೇ ಕೊಟ್ಟಿದ್ದಾರೆ, ಅಂದರೆ ಸ್ಪೆಸಿಫಿಕ್ ಚಾರ್ಜರಲ್ಲೇ ಚಾರ್ಜ್ ಮಾಡಬೇಕು ಅಂತ, ಅಂದರೆ 25 to 30 ವ್ಯಾಟ್ಸಿಂತ ಕಮ್ಮಿ ಚಾರ್ಜರಲ್ಲಿ ಯೂಸ್ ಮಾಡಬೇಕು ಅಂತ. ನಾನು ಗೊತ್ತಿಲ್ಲದೆ 85 ವಾಟ್ಸ್ ಚಾರ್ಜರಲ್ಲಿ ಮತ್ತು ಪವರ್ ಬ್ಯಾಂಕೆಲ್ಲ ಯೂಸ್ ಮಾಡಿದ್ದೀನಿ. ತುಂಬ ದಿನದಿಂದ ಯೂಸ್ ಮಾಡಿದ್ದೀನಿ, ನನಗೆ ಗೊತ್ತೇ ಇರಲಿಲ್ಲ. ಆವಾಗ ಕ್ಯಾಮರಾ ವರ್ಕ್ ಆಗ್ತಿರಲಿಲ್ಲ, ನನಗೂ ಆಗಲೂ ಡೌಟ್ ಬರಲಿಲ್ಲ. ಸೊ ಒಂದಿನ ಏನಾಯಿತು, ಕ್ಯಾಮರಾ ಆನೇ ಆಗಲಿಲ್ಲ. ಈ ಥರ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ತೋರಿಸೋಣ ಅಂತ ತೊಗೊಂಡೋದೆ. ಅವ್ರು ಹಿಂಗೆ ಅಂದರು, ಈ ಥರ ನೀವು ಪವರ್ ಬ್ಯಾಂಕ್ ಯೂಸ್ ಮಾಡಿಬಿಟ್ಟು ಕೆಟ್ಟೋಗಿರೋದು ಅಂತ. ಆ್ಯಕ್ಚುಲಿ ತುಂಬ ದಿನದಿಂದ ನಾನು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾಯಿದ್ದೆ, ಆದರೂ ಏನೂ ಆಗ್ತಿರಲಿಲ್ಲ. ಮತ್ತೆ ಹಂಗೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಸೊ ಒಂದಿನ ಇದು ನನ್ನ ಗೋಪ್ರೋದು ಮದರ್ ಬೋರ್ಡ್ ಸುಟ್ಟೋಯ್ತು, ಅಂದರೆ ಒಳಗಡೆ ಎಲ್ಲ ಫುಲ್ಲು ಸರ್ಕ್ಯೂಟ್ ಆಗಿಬಿಟ್ಟಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಹಂಗಾಗಿ ಆ ಕ್ಯಾಮರಾ ರೆಡಿ ಮಾಡ್ಸೋಣ ಅಂತ ಹೋದೆ, ಅಲ್ಲಿ 15,000 ಅಂತ ಹೇಳಿದ್ರು ಮದರ್ ಬೋರ್ಡಿಗೆ. ಸೊ ಬೇಜಾರಾಗೋಯ್ತು. ಇಷ್ಟು ವರ್ಷ 2 years ಆಯ್ತು ಯೂಸ್ ಮಾಡಿ ಕ್ಯಾಮರಾನ. ಅದನ್ನು ಇಷ್ಟು ವರ್ಷ ಆದಮೇಲೆ, ಅಂದರೆ ಇಷ್ಟು ವರ್ಷ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದೆ, ಕ್ಯಾಮರಾನ ಚೆನ್ನಾಗಿ ಇಟ್ಕೊಂಡಿದ್ದೆ. ಒಂದು ವಸ್ತು ನಾನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದೇ ಗೋಪುರನೇ ನಂದು. ಅಷ್ಟೊಂದು ಚೆನ್ನಾಗಿ ನೋಡ್ತಾ ಇದ್ದೆ ಅದನ್ನು. ಬಟ್ ಈ ಥರ ಆಗಿದ್ದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅವತ್ತು ನನ್ನ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನ್ನ ಕಣ್ಣಲ್ಲೆಲ್ಲ ನೀರು ತುಂಬಿತ್ತು, ಅಷ್ಟೊಂದು ಬೇಜಾರಾಯಿತು. ಇನ್ನೇನು ಮಾಡೋದು ಅಂತ ಹಂಗೆ ಇಟ್ಟಿದ್ದೆ. ಇಸ್ಕೊಳ್ಳೋದಾದರೆ ಹೊಸ ಕ್ಯಾಮರಾನೇ ಇಸ್ಕೊಳ್ಳೋಣ ಅಂತ. ನಾನು Insta360 ಇಲ್ಲಾಂದರೆ ಇದೇ ಗೋಪ್ರೋನ ಇಸ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿ ಹಾಕಿದ್ದೆ. ಸೊ ತುಂಬ ಆಫರೆಲ್ಲ ಅಮೆಝಾನಲ್ಲಿ ನಡೀತಾ ಇತ್ತು, ಇಸ್ಕೊಳ್ಳೋಕ್ಕಾಗಿಲ್ಲ. ಆದ್ರೂ ಫೈನಲಾಗಿ ಇದನ್ನು OLXಲ್ಲೇ ಇಸ್ಕೊಂಡೆ ನಾನು. ಇವಾಗ ನಾನು ಯೂಸ್ ಮಾಡ್ತಿರೋ ಕ್ಯಾಮರಾನ OLXಲ್ಲೇ ಇಸ್ಕೊಂಡೆ ಕಮ್ಮಿಗೆ. ಸೊ 17,000ಗೆ ಈ ಕ್ಯಾಮರಾ ನನಗೆ ಸಿಕ್ತು. ಅಂದರೆ ಒಬ್ಬರು ಪ್ರವೀಣ್ ಅನ್ನೋರು ನನಗೆ ಕೊಟ್ಟರು 17,000ಗೆ. ಆ್ಯಕ್ಚುಲಿ ಈ ಕ್ಯಾಮರಾ ಯೂಸ್ ಆಗಿದ್ದು ಓನ್ಲಿ 3 months. ಅವ್ರು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ಅಂತೆ. 3 month ಯೂಸ್ ಮಾಡಿದ್ದಾರೆ ಕ್ಯಾಮರಾ ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೂ ವ್ಯಾರಂಟಿ ಎಲ್ಲ ಹಂಗೆ ಇದೆ, ವ್ಯಾರಂಟಿ ಬಿಲ್ಲೆಲ್ಲ ಹಂಗೆ ಇದೆ. ಸೊ ಇವಾಗ ಇದೇ ಕ್ಯಾಮರಾ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ. ಆಮೇಲೆ ನನಗೆ ಬೇರೆ ಟೈಮ್ ಬೇರೆ ಸಿಗ್ತಾ ಇರಲಿಲ್ಲ ಹೊರ್ಗಡೆ ಎಲ್ಲ ಹೋಗೋಕ್ಕೆ. ಇವತ್ತು ಒಂದು ಹಿಂಗೆ ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಜಿಗಣಿ ಸೈಡಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಸಿಟಿಯಿಂದ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ. ಹಂಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಸೊ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.